ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲಿ ವ್ಲಾಗ್ಸ್. ನನಗಂತೂ ಹುಷಾರೇ ಇಲ್ಲ ಫ್ರೆಂಡ್ಸ್. ನನ್ನ ಮಗ ಅಂತೂ ಅವರಪ್ಪ ಎಲ್ಲ ಹೊರಗಡೆ ಹೋಗ್ತಾ ಇದ್ರೆ ಕ್ಯಾಂಟೀನ್ಗೆ ಇಟ್ಕೊಂಡಿದ್ದಾನೆ. ನನಗಂತೂ ಫುಲ್ ತಲೆಭಾರ, ಬ್ಯಾಕ್ ಪೇನು, ನೆಗಡಿ, ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ. ಗಂಟ್ಲು ನೋವು ಸಿಕ್ಕಾಪಟ್ಟೆ. ಇವತ್ತು ಡ್ಯೂಟಿ ಡಾಕ್ಟರ್ ಅಂತೂ ಒಬ್ಬರು ಇರಲ್ಲ, ಗೈನೋ. ಹಾಂ ಬಂದೆ. ಸೊ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರು, ಟ್ಯಾಬ್ಲೆಟ್ಸ್ ತೊಗೋಬೋದು ಅಂತ ಅಂದ್ಬಿಟ್ಟು ವಿಶ್ವ ತರಕ್ಕೆ ಹೋಗಿದ್ದಾನೆ. ಬನ್ನಿ ಈಗ ನನ್ನ ಮಗ ಬುಜ್ಜಿ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಹುಷಾರ್. ನೀನು ಯಾಕೆ ಹಿಂಗೆ ಆಡ್ತೀಯ? ಪಪ್ಪ ಹೋಗಿ ಬರಲಿ ಬಿಡು. ಹಾಂ, ಊಟ ಇಲ್ಲಿ ಪಪ್ಪನ ಹಿಡ್ಕೊಬಿಟ್ಟು ಊಟ ಕೊಡು ಅಂದರೆ ನಡಿ ಒಳಗಡೆ. ಹಾಂ 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 ಹಾಂ, ಇವಾಗ ಹಸಿತಾ ಇದೆ, ನಡಿ ಒಳಗಡೆ. ಮತ್ತು ನಾನು ಸುನಿಲ್ ಅವ್ರು ಹೊರಗಡೆ ಹೋದ್ಮೇಲೆ ಮಲ್ಕೊಬಿಟ್ಟೆ. ಇನ್ನು ಎದ್ದಿದ್ದೆ ಆಫ್ಟರ್ನೂನ್ ಆಯಿತು. ಮಮ್ಮಿ ಮಟನ್ ಸಾಂಬಾರು ಮತ್ತು ಕುಷ್ಕ ಮಾಡಿದರು. ಅದು ಎದ್ದು ತಿಂದೆ. ಒಂಥರ ಸ್ವಲ್ಪ ರಿಲೀಫ್ ಅನ್ನೋ ಥರ ಫೀಲ್ ಆಯಿತು. ಬಿಕಾಸ್ ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ನಲ್ಲ, ಇದಕ್ಕೇ ಫುಲ್ ನಿದ್ದೆ ಬಂದು ಮಲಗಿಬಿಟ್ಟಿದ್ದೆ. ಊಟ ಮಾಡಿ ಮತ್ತೆ ಮಲಗಿದ್ದೆ 1-2 ಅವರ್ಸು. ಸೊ ನಮ್ಮ ಮಮ್ಮಿ ಏನೋ ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲನೂ ಗುಡಿ ಹಾಕೊಂಡು ಕೂತಿದ್ದೀನಿ. ಇವತ್ತು ನನ್ನ ಮಗಳು ಒಬ್ಳು ಹುಷಾರು ತಪ್ಪು ಮಲ್ಕೊಂಡು ಅಂದ್ಬಿಟ್ಟು ಹಂಗೆ ಅಡುಗೆನೇ ನೋಡಬೇಕು. ಅಲ್ಲಲ್ಲೇ ಎಲ್ಲ ತುಂಬಿದೆ, ಇಲ್ಲೆಲ್ಲ ಹಿಂಗೆ ಇದೆ ಎಲ್ಲ ತೆಗೆದಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಕೆಲಸ. ನನಗೂ ಬ್ಯಾಕ್ ಪೈನ್ ಬೇಕು ಅಂತ ಮಲಗಿದೆ, ಇವಾಗ ಎದ್ದು ಬಂದಿದ್ದೀನಿ. ಎಸ್, ಏನು ಮಾಡ್ತಾಯಿದ್ದೀರಾ ಮಮ್ಮಿ? ಡ್ಯಾಡಿ ಟೀ ಕೊಟ್ಟೆ, ನಿನಗೆ ಹಾಲು ಕಾಯಿಸ್ತಾ ಇದ್ದೀನಿ, ನಿನಗೆ ಸುನಿಗೆ. ಓಕೆ, ನಿಮಗೆ? ನನಗೆ ಅದೇ, ನನಗೂ ಬೇಕಲ್ಲ ಪೌಡ್ರ್ ಹಾಕೋ ಕುಡಿಯೋಕ್ಕೆ. ನಾನು ಇದು ಹಾಕೊಂಡು ಕಾಯಿಸ್ಕೊಳ್ಳ. ಹಳದಿ ಕಾಯಿಸ್ಕೊಳ್ಳಿ ಏನು? ಅದೇ ಸ್ವಲ್ಪ ಸಪ್ರೇಟ್ ಆಮೇಲೆ ಕಾಯಿಸ್ಕೊಡ್ತೀನಿ, ಕುಡಿದ್ರೆ 2 ಸಲ ಕುಡಿಲ್ಲ, ಸ್ವಲ್ಪ ಕಾಯಿಸ್ಕೊಡ್ತೀನಿ. ಅಂದರೆ ಹಳದಿ ಪೆಪ್ಪರ್ ಹಾಕಿ ಸ್ವಲ್ಪನೇ ಚೆನ್ನಾಗಿ ಕುದಿಸಿ ಒಂದಿಷ್ಟು ಕೊಡ್ತೀವಿ, ಇಷ್ಟು ನೋಡ್ಕೊಳ್ಳಿ. ಓಕೆ. ಬ್ಲ್ಯಾಕ್ ಸಾಲ್ಟ್. ಎಸ್, ಬ್ಲ್ಯಾಕ್ ಸಾಲ್ಟು ವೈಟಾಗೇ ಇದೆ ಮಮ್ಮಿ. ಬ್ಲ್ಯಾಕ್ ಸಾಲ್ಟು ವೈಟಾಗೇ ಇದೆ ಅಂದರೆ ಏನು ಗೊತ್ತಿಲ್ಲ, ಇದು ಬ್ಲ್ಯಾಕ್ ಸಾಲ್ಟ್ ಅಷ್ಟೇ. ಸುನಿ ಬ್ಲ್ಯಾಕ್ ಸಾಲ್ಟ್ ನೋಡ್ಬಿಟ್ಟು, ಈ ಬ್ಲ್ಯಾಕ್ ಸಾಲ್ಟ್ ಹೆಂಗೆ ಗೊತ್ತಾ ಮಾಡೋದು? ವೈಟ್ ಸಾಲ್ಟ್ ನಾವು ಹುರಿದ್ಬಿಟ್ಟು ಬ್ಲ್ಯಾಕ್ ಸಾಲ್ಟ್ ಮಾಡೋದು. ಸುನಿ ಹೌದು ಅಂದರೆ ನೀನು ಹೇಳ್ದ? ನಾನಂದೆ ನೋಡಿ ಬ್ಲ್ಯಾಕ್ ಸಾಲ್ಟ್ ತರಿಸಿದಾರೆ ಮಮ್ಮಿ ಅಂದರೆ. ಬ್ಲ್ಯಾಕ್ ಸಾಲ್ಟ್ ಹೆಂಗೆ ಗೊತ್ತಾ ಮಾಡೋದು? ಅದನ್ನ ನಾವು ರೋಸ್ಟ್ ಮಾಡಿದ್ರೆ ಬ್ಲ್ಯಾಕ್ ಆಗುತ್ತಲ್ಲ, ಅದನ್ನೇ ಬ್ಲ್ಯಾಕ್ ಸಾಲ್ಟ್ ಅನ್ನೋದು ಅಂತ. ಹೌದೌದು, ಇದು ಪ್ಯೂರ್ ಪುಟ. ಪ್ಯೂರ್ ಮಮ್ಮಿಗೆ ಸಲಾಡ್ಸ್ ಇಲ್ಲ ಅವ್ರು ಏನೇನೋ ಯೂಸ್ ಮಾಡ್ತಾರೆ. ಅದು ಯಾವುದೋ ವಿಡಿಯೋ ಮಾಡಿಲ್ಲ, ತೋರಿಸ್ತೀನಿ ಏನೇನು ಮಾಡ್ಕೊಂಡು ಕುಡಿತೀನಿ. ಇನ್ಮೇಲೆ ತೋರಿಸಿ. ಮಾರ್ನಿಂಗ್ ಡ್ರಿಂಕ್ ಎಲ್ಲ ಕುಡಿತಾರಲ್ಲ ಅವರು, ಅದಕ್ಕೆ ಹಾಕೊಂಡು ಕುಡಿಯೋಕ್ಕೆ. ಎಸ್, ಟೀ ಕಾಫಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಿಲ್ಲ, ಸ್ಕಿಪ್. ಓನ್ಲಿ ಡಯಟ್. ರಾಗಿ ಗಂಜಿ ಮತ್ತೆ ಏನೇನು ಹಾಕೊಂಡು ಒಂದು ಜ್ಯೂಸ್ ಮಾಡ್ಕೊಳ್ತೀನಿ. ನೆಲ್ಲಿಕಾಯ್ದು ಜ್ಯೂಸ್, ವೆರೈಟಿ ಜ್ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಎಸ್, ನನ್ನ ಮಗಳಿಗೂ ಕುಡಿಸ್ಬೇಕಿತ್ತು, ಆದರೆ ಈಗ ಕುಡ್ಸೋಕ್ಕಾಗಲ್ಲ, ಸುಮ್ಮನೆ ಇದ್ದೀನಿ. ಡಯಟ್ ಪ್ಲಾನ್ ಆಮೇಲೆ ಮಾಡಿಸ್ಕೊಡ್ತೀನಿ ನಿನಗೆ. ಯಾವಾಗ ಡೆಲಿವರಿ ಎಲ್ಲ ಆಗಿ ಒಂದು 5-6 ತಿಂಗಳು, 1 ವರ್ಷ ಆದ ನಂತರ, 5-6 ತಿಂಗಳಲ್ಲ. ಓಕೆ. ಮತ್ತು ಇವಾಗ ಸ್ವಲ್ಪ ಹಾಲೆಲ್ಲ ಕುಡಿದು ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ವಿಡಿಯೋ ಮಾಡಬೇಕಿತ್ತು ಇನ್ಸ್ಟಾಗ್ರಾಮ್ಗೆ. ಆ ವಿಡಿಯೋ ಮಾಡ್ಕೋತಾ ಇದ್ವಿ. ಅಲ್ಲೇ ಒಂದು ಕ್ಯಾಪ್ಚರ್ನ ತೊಗೊಂಡೆ ಈ ವಿಡಿಯೋಸ್ ಎಲ್ಲ. ಸೊ ಇದು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ನನಗೆ ಈ ಪ್ರೆಗ್ನೆನ್ಸಿಲೇ ಈ ಥರ ಹುಷಾರು ತಪ್ಪಿರೋದು. ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೆಮ್ಮು, ನೆಗಡಿ, ಜ್ವರ ಆ ಥರ ಏನೂ ಇರಲಿಲ್ಲ. ಬಟ್ ಮೋಸ್ಟ್ಲಿ ವೆದರೆಲ್ಲ ಚೇಂಜ್ ಆಗಿದ್ದ ರೀಸನಿಂದ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿದ್ವಿ, ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಅಂತ. ಅದರಿಂದೆಲ್ಲ ಟಯರ್ಡ್ ಆಗಿದೆ ಅಂತ ಅನ್ಕೋತೀನಿ. ಅದರಿಂದ ಬಾಡಿ ಟಯರ್ಡ್ ಆಗಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದ್ದು ಅಷ್ಟೇ ಅಂತ ಅನ್ಕೋತೀನಿ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಸಿಕ್ಕಾಪಟ್ಟೆ ನನಗೆ ಒಂಥರ ಫೀಲ್ ಆಗೋಯ್ತು. ನನಗೆ ಇಷ್ಟು ತಿಂಗಳು ಇಲ್ಲದೆ ಇರೋದು, ಲಾಸ್ಟ್ ಇನ್ನೇನು 1 ಮಂತ್ ಇದೆ ಅನ್ನೋ ಟೈಮಲ್ಲಿ ಹಿಂಗಾಯ್ತಲ್ಲ ಅಂತ ಏನೋ ಒಂಥರ ಬೇಜಾರಾಗ್ತಾಯಿತ್ತು. ನಾನು ನೆನ್ನೆ ಒಂದು ಗಿಫ್ಟ್ ತೋರಿಸಿದೆ ಅಲ್ವಾ, ಅದು ಲೈಟ್ ಲ್ಯಾಂಪ್ ಆನ್ ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ತುಂಬ ಚೆನ್ನಾಗಿದೆ. ಇದಕ್ಕೆ ಶಲ್ಲು ಮತ್ತು ಚಾರ್ಜ್ ಕೂಡ ಹಾಕೋಬೋದು. ತುಂಬಾ ಚೆನ್ನಾಗಿದೆ. ಸೊ ಇದು ವಿಡಿಯೋ ಎಲ್ಲ ಮುಗಿಸಿ ಇವಾಗ ಮಮ್ಮಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಅದನ್ನೆಲ್ಲ ಫೋಲ್ಡ್ ಮಾಡಿಟ್ಟಿದ್ರು, ಎತ್ತಿಟ್ಕೋಬೇಕು. ಎಲ್ಲರಿಗೂ ಒಂದೊಂದು ಸೈಡ್ ಇಟ್ಬಿಡ್ತಾರೆ. ಸೊ ಅವ್ರವ್ರನ್ನ ಅವ್ರವ್ರ ಪ್ಲೇಸಿಗೆ ಇಟ್ವಿ ಅಂತಂದರೆ ಗಜಬಿಜಿ ಆಗೋಲ್ಲ. ಇಲ್ಲ ಅಂತಂದರೆ ಎಲ್ಲ ಮಿಕ್ಸ್ ಆಗಿ ಎಲ್ಲೆಲ್ಲಿದೆ ಅಂತ ಹುಡುಕಬೇಕು. ನಮ್ಮನೆ ಎಲ್ಲ ಸಪ್ರೇಟು, ಎಲ್ರಿಗೂ ಒಂದು ವಾರ್ಡ್ರೋಬ್ಸು, ಬೀರು ಎಲ್ಲ ಇರೋದ್ರಿಂದ ಅವ್ರವ್ರ ಬಟ್ಟೆಗಳನ್ನ ಅಲ್ಲಲ್ಲೇ ಫೋಲ್ಡ್ ಮಾಡಿ
ಇಟ್ಬಿಡ್ತೀವಿ ಎತ್ಕೊಂಡೋಗಿ. ಇಲ್ಲಾಂದರೆ ನಿಜ ಆಮೇಲೆ ಜೋಡಿಸ್ಗಳನ್ನ ಅದು ಇದು ಅಂತಂದರೆ ಅದೆಲ್ಲ ಆಗಲ್ಲ. ಸೊ ಇವಾಗ ಎಲ್ಲ ಫೋಲ್ಡ್ ಮಾಡಿದ್ವಿ. ಫೋಲ್ಡ್ ಮಾಡೆಲ್ಲ ಎತ್ತಿಟ್ಟು ಹೊರಗಡೆ ಬಂದರೆ ಫುಲ್ ಮಳೆ ಬರ್ತಾಯಿತ್ತು. ಅಂದರೆ ತುಂಬ ಜೋರು ಮಳೆ ಏನಿಲ್ಲ, ಹಾಗೆ ಸೋನೆ ಮಳೆ. ತುಂಬ ಜೋರು ಮಳೆ ಬಂದಿದ್ರೆ ವೆದರೆಲ್ಲ ಕೂಲ್ ಆಗ್ತಿತ್ತೇನೋ, ಹಿಂಗೆ ಅರ್ಧಂಬರ್ಧ ಬಂದ್ರೇ ಹುಷಾರು ತಪ್ಪೋದು. ಸೊ ಮಳೆ ಬರ್ತಾಯಿತ್ತಲ್ಲ, ಕ್ಯಾಪ್ಚರ್ ಮಾಡಿಕೊಂಡೆ. ಕತ್ಲೇನೂ ಆಗಿಬಿಟ್ಟಿತ್ತು. ಒಂದು 7:15 ಆಗಿತ್ತು ಅಂತ ಅನ್ಕೋತೀನಿ. ಈ ಟೈಮಲ್ಲಿ ಮಳೆ ಬರ್ತಾ ಆಯಿತು, ಹಾಗೆ ಸೋನೆ. ಫ್ರೆಂಡ್ಸ್, ನನಗಂತೂ ನೆಗಡಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ಸ್ವಲ್ಪ ರಿಲೀಫ್ ಆಗಿದೆ. ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು. ಟ್ಯಾಬ್ಲೆಟ್ ಒಂದೇ ಕೊಟ್ಟಿರೋದು, ಯಾವುದೋ ಅವಿಲ್ಲ ಯಾವುದೋ ಕೊಟ್ಟಿದ್ದಾರೆ. ಮತ್ತು ಅವಿಲ್ಲ ಅದು ಫೀವರ್ಗೆ, ಇದರಿಂದ ಫೀವರ್ ಬರುತ್ತೆ ಅಂದ್ಬಿಟ್ಟು. ಮತ್ತು ಇದೆರಡು ಕೊಟ್ಟಿದ್ದಾರೆ. ಇದಾವುದು ಸಿಪ್ಲಾ ಆಸ್ತಲಿನ್ ಮತ್ತು ಫೋರಾಕಾಟ್ 200 ಅಂತ ಅಂದ್ಬಿಟ್ಟು ಇದೆರಡು ಸ್ಪ್ರೇ ಮಾಡ್ಕೊಳ್ಳೋದು. ಒಂದು ಕೆಮ್ಮು ರಿಲೀಫ್ ಆದಂಗೆ ಆಯಿತು. ಬಟ್ ಕೋಲ್ಡ್ ನನಗೆ ಫುಲ್ಲು ಮೂಗು ಕಟ್ಕೊಬಿಡ್ತಾಯಿತ್ತು. ಇದನ್ನು ಸ್ಪ್ರೇ ಮಾಡಿದಾಗಿಂದ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತಿದೆ. ಆಚೆ ಬಂದಿದೆ. ಬೆಳಗ್ಗೆ ನೈಟ್ ಮಾತ್ರ ಇದು ಸ್ಪ್ರೇ ಮಾಡಬೇಕು. ಒಂಥರ ಕಹಿ ಫೀಲ್ ಇರುತ್ತೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ತಗೋತ ನೋಡ್ತಾ ಇರೋದು. ಅಂದರೆ ಪ್ರೆಗ್ನೆನ್ಸ್ಗೆ ಜಾಸ್ತಿ ಏನು ಟ್ಯಾಬ್ಲೆಟ್ಸ್ ಎಲ್ಲ ಪ್ರಿಫರ್ ಮಾಡಲ್ಲ ಕನ್ಸ್ಯೂಮ್ ಮಾಡೋದಕ್ಕೆ. ಟ್ಯಾಬ್ಲೆಟ್ಸ್ ಆಗಲಿ ಇಂಜೆಕ್ಷನ್ ಆಗಲಿ ಈ ಥರ ಫೀವರ್ ಬಂತು ಕೆಮ್ಮಾಯಿತು ಅಂದರೆ ನಾರ್ಮಲ್ ನಮಗೆ ಪ್ರೆಗ್ನೆನ್ಸಿ ಟ್ರೀಟ್ಮೆಂಟಿಗೆ ಮಾತ್ರ ಅವರು ಡ್ರಿಪ್ಸು ಇಂಜೆಕ್ಷನ್ ಎಲ್ಲ ಹಾಕೋದು. ಅದನ್ನು ಬಿಟ್ಟರೆ ಇದೆಲ್ಲ ಏನು ಕೊಡಲ್ಲ. ನಾರ್ಮಲಾಗಿ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಕೊಟ್ಟಿರೋದು ಅವರು. ಆಗ್ತಾಯಿಲ್ಲ, ತುಂಬ ಬಾಡಿ ಪೇಯ್ನ್ ಇದೆ, ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಇದು ಕೊಟ್ಟರು. ನಾನು ಮನೆಯಲ್ಲಿ ತುಂಬ ಶಾಖ ಎಲ್ಲ ತೊಗೊಂಡೆ, ಅರಿಶಿನ ಹಾಕ್ಕೊಂಡೆಲ್ಲ ಕುಡಿದೆ ಹಾಲಿಗೆ. ಪರವಾಗಿಲ್ಲ, ಇವತ್ತು ಬೆಟರ್ ಆಗಿದೆ ಇದೆಲ್ಲ ತೊಗೊಂಡಾದ್ಮೇಲೆ. ನಿಮಗೇನಾದರೂ ಗೊತ್ತಿದೆ ನನಗೆ ಕಾಮೆಂಟಲ್ಲಿ ಸಜೆಸ್ಟ್ ಮಾಡಿ. ಆ್ಯಂಡ್ ಇವತ್ತಿನ ಬ್ಲಾಗ್ನ ನಾನಿನ್ನ ಎಂಡ್ ಮಾಡ್ತಾಯಿದ್ದೀನಿ. ಫುಲ್ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೆಳಗ್ಗೆಯಿಂದ ಬರೀ ಮಲಗಿದ್ದೇ ಆಗಿದೆ ನಾನು. ಹಾಗಾಗಿ ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.